ಶ್ರೀ ಮಹಾಗಣಪತಿಯೇ ನಮಃ. ಹನುಮಂತನು ಮುಂದೆ ಸಾಗ್ತಾ ಇದ್ದಾನೆ. ಮೈನಾಕರಿಂದ ಪರೀಕ್ಷೆ ಹೊಂದಿದ, ಸುರಸ ಈ ರಾಕ್ಷಸಿಯಿಂದ ಗೆದ್ದ. ಇನ್ನು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ತನ್ನನ್ನು ತಾನು ಯಾರೋ ಎಳ್ದಂಗಾಯಿತು, ಸ್ಪೀಡ್ ಕಮ್ಮಿ ಆಗಿಬಿಡ್ತು. ಆಗ ನೋಡ್ತಾನೆ, ಕೆಳಗೆ ಸಿಂಹಿಕೆ ಅಂತಕ್ಕಂಥ ಒಬ್ಬ ರಾಕ್ಷಸಿ, ತಿಮಿಂಗಲ ಆಕಾರದವಳು, ಅವಳು ನೀರಿನ ಕೆಳಗಡೆ ಇದ್ಕೊಂಡು ನೀರಿನ ಮೇಲೆ ಬಿದ್ದ ನೆರಳನ್ನು ಹಿಡ್ಕೊಂಡು ಮೇಲಿರ್ತಕ್ಕಂಥ ವಸ್ತು ಏನೇ ಆಗಿರಲಿ, ಪಕ್ಷಿ ಆಗಿರಲಿ, ವಿಮಾನವಾಗಿರಲಿ, ದೇವತೆಯೋ ಆಗಿರಲಿ, ಅದನ್ನು ಎಳ್ಕೊಂಬಿಟ್ಟು ನುಂಗ್ತಕ್ಕಂಥ ಅವಳಿಗೆ ಆಟ ಆಗ್ತಾಯಿತ್ತು ಅನ್ನೋದು ಕೇಳಿದ್ದ ಸುಗ್ರೀವನು. ಅದಕ್ಕೆ ಅವಳಿಗೆ ಛಾಯಾಗ್ರಾಹಿಣಿ ಅಂತಕ್ಕಂಥ ಬಿರುದು ಕೂಡ ಇತ್ತಂತೆ, ಅದನ್ನು ಕೇಳಿದ್ದ. ಹನುಮಂತನು ಕ್ಷಣದೊಳಗೆ ಆ ಸಮುದ್ರ ಪ್ರಾಂತ್ಯದ ದಿಕ್ಕುಗಳನ್ನು, ಕೋನಗಳನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕಿ ನೋಡ್ದ. ಎಷ್ಟು ದಿಕ್ಕಿದೆ, ಯಾವ ಕಡೆ ಇದೆ, ಯಾವುದು ಪೂರ್ವ ಪಶ್ಚಿಮ, ಯಾವುದು ಈ 8 ದಿಕ್ಕುಗಳಲ್ಲಿ ಕೋಣಗಳ್ಯಾವುದು ಎಲ್ಲ ನೋಡಿಕೊಂಡ. ಅವನ ಅನುಮಾನ ನಿಜ ಆಯಿತು. ಒಂದು ಕಡೆ ಸಂತೋಷನೂ ಆಯಿತು. ಸಿಂಹಿಕೆ ಇರು ಕಡೆ ಲಂಕಾ ಅಂತ, ಇನ್ನೇನು ಲಂಕಾ ಬಂತೇನೋ ಅಂದ್ಕೊಂಡ. ಅದು ಒಂದು ಸಂತೋಷವೇ. ಇದು ಸುಗ್ರೀವ ಹೇಳಿದ್ದ ಛಾಯಾಗ್ರಾಹಿಣಿ ಪ್ರಾಂತವೇ ಇವಳು, ಆ ರಾಕ್ಷಸನೇ ಇರಬೇಕು ಇವಳು, ಆಕರ್ಷಣೆ ಮಾಡ್ತಕ್ಕಂಥವಳಿವಳು. ಆ ಛಾಯಾಗ್ರಾಹಿಣಿಯಾದ ರಾಕ್ಷಸಿ, ಅವಳಿಗೆ ನನ್ನ ಮೇಲೆ ಹಿಡಿತ ಸಿಕ್ಕಿಬಿಟ್ಟಿದೆ. ಆದ್ದರಿಂದ ಅವಳು ನಿಧಾನವಾಗಿ ನೀರಿನಿಂದ ಮೇಲೆ ತಲೆಯನ್ನು ಚಾಚಿ ಭಯಂಕರವಾಗಿ ಬಾಯಿ ತೆರೆದು ನನ್ನನ್ನು ಬಲವಾಗಿ ಎಳ್ಕೊಳ್ತಾ ಇದ್ದಾಳೆ ಅನ್ನೋದು ಗೊತ್ತಾಯಿತು. ನೋಡ್ದ ಒಂದು ಸತಿ, ರಾಮ ಅಂದ್ಕೊಂಡ. ಒಂದು ಸತಿ ಆಕಾರವನ್ನು ನೋಡ್ದ. ನೆರಳಿನಿಂದಲೇ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಅವಳಿಗಿತ್ತು, ನೋಡಿಕೊಂಡ. ತಕ್ಷಣ ಹನುಮಂತನ ಉತ್ಸಾಹ, ಧೈರ್ಯ, ಚುರುಕುತನಗಳು ಹೆಚ್ಚಾದವೇ ವಿನಃ ಭಯದ ಮಾತೇ ಬರಲಿಲ್ಲ ಅವನಿಗೆ. ಅಷ್ಟೊಂದು ಭಯ ಮಾಡಿಸಿಬಿಟ್ಟಿದ್ದ ಸುಗ್ರೀವನು ಕಥೆ ಹೇಳುವಾಗ ಸಿಂಹಿಕೆ ವಿಚಾರದಲ್ಲಿ. ಅಷ್ಟು ಮೈಲಿ ಎತ್ತರದ ಅಂತರದವರೆಗೆ ಹನುಮಂತನನ್ನು ಕೆಳಗೆ ಎಳೆದಿದ್ದು ಸಿಂಹಿಕೆ ಅನ್ನೋದು, ಅದು ವಿಜಯಗರ್ವದಿಂದ ತನ್ನ ವಿಕಾರವಾದ ತಲೆಯನ್ನು ನೀರಿನಿಂದ ಹೊರಗೆ ತಂದು ನಾಲಿಗೆ ಚಾಚ್ಕೊಂಡಿದ್ದಾಳೆ ವಿಜಯಗರ್ವ ಅವಳಿಗೆ. ಯಾಕೆಂದರೆ ಅವನ್ನು ಎಳೆದು ನಿಲ್ಲಿಸಿ ಬಿಟ್ಟಿದ್ದಾಳೆ ಒಂದು ಕಡೆ. ಹಾಗೆ ನಿಂತ್ಕೊಂಡಿಲ್ಲ, ವೇಗ ಹೋಗ್ತಾನೇ ಇದೆ, ಸ್ವಲ್ಪ ಸ್ಪೀಡ್ ಕಮ್ಮಿ ಆದಂಗೆ ಆಯ್ತು ಅಷ್ಟೆ. ಆ ಹೋಗ್ತಾ ಇರತಕ್ಕಂಥ ವೇಗದ ಗತಿಯಲ್ಲೇ ನಡೀತಿದೆ ಯುದ್ಧ ಅನ್ನೋ ಹಾಗೆ ಇವರಿಬ್ಬರಿಗೆ. ಕೆಳಗೆ ಇಳಿತಾ ಇರತಕ್ಕಂಥ ಹನುಮಂತನು ಕೆಳಗೆ ಇಳಿತಾ ಇದ್ದಾನೆ ಸ್ವಲ್ಪ ಸ್ವಲ್ಪ. ಕ್ಷಣ ಮಾತ್ರದಲ್ಲಿ ತನ್ನ ಶರೀರವ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಭಯಂಕರಾದ ಶರೀರವನ್ನು ಹೆಚ್ಚಿಸ್ಕೊಳ್ತಾನೆ. ವಿಮಾನದಷ್ಟಿದ್ದ ಅವನ ಆಕಾರವು ಬೆಟ್ಟದಷ್ಟಾಗಿ ಬಿಡ್ತಿದ್ದಕ್ಕಿದ್ದಾಗೆ. ಅದು ಒಂದು ಊರಷ್ಟಾಯಿತು. ತನ್ನ ವೇಗ ಕಡಿಮೆ ಆಗಿದ್ದರೂ ಕೂಡ ಪ್ರಯಾಣ ಮಾತ್ರ ಮುಂದುವರಿತಲೇ ಇದೆ. ತನ್ನ ನೆರಳು ಎಷ್ಟಿದೆಯೋ ಅಷ್ಟು ಗಾತ್ರವನ್ನು ಮಾಡಿಬಿಟ್ಟ. ಆ ಸಿಂಹಿಕೆಯನ್ನು ಮೀರಿ ಹೊರಗೆ ಬಂದ. ಆ ನೆರಳು ಗಾತ್ರವನ್ನು ಬೆಳೆಸಿಬಿಟ್ಟ. ಈ ರೀತಿ ಹಿಗ್ಗಿಬಿಟ್ಟಿದ್ದಾನೆ ತುಂಬ. ಅವಳು ಎಷ್ಟಕ್ಕೆ ಬಂದಿದೆಯೋ ಅಷ್ಟಕ್ಕೆ ನೆರಳು ಅವಳಿಗೆ. ಆ ರೀತಿ ಹಿಗ್ಗಿರ್ತಕ್ಕಂಥ ನೆರಳವಳಿಗೆ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಅವಳಿಗಿಲ್ಲ. ಹಿಗ್ತಾ ಇರತಕ್ಕಂಥ ಹನುಮಂತನ ಶರೀರವನ್ನು ಸೆಳೆದುಕೊಡ್ತಕ್ಕಂಥ ರಾಕ್ಷಸಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಅವಳಿಂದ ನೆರಳು ದೂರ ಆಗಿಬಿಡ್ತಲ್ಲ, ಅಲ್ಲಿಂದ ಎಳ್ಕೊಳ್ಳೋದು ಕಷ್ಟ ಆಯಿತು. ಅವಳ ಮೇಲೆ ಎಷ್ಟು ಬಿದ್ದಿರುತ್ತೋ ಅಷ್ಟು ಮಾತ್ರ ಎಳ್ಕೊಳ್ಳೋಕ್ಕಾಗತ್ತೆ. ಅವಳನ್ನು ಮೀರಿ, ಅಂದರೆ ಅವಳಗನ್ನು ದೊಡ್ಡದಾಗಿ ಆಕಾರವಾಗಿ ಛಾಯಾ ಇತ್ತು ಅಂತಾಯಿತು. ಆದರೂ ಮಾಯಾಶಕ್ತಿಯಿಂದ ತನ್ನ ಬಾಯನ್ನು ಹನುಮಂತನ ಆಕಾರಕ್ಕಿಂತ 2 ಪಟ್ಟು ಹೆಚ್ಚಾಗಿ ಮಾಡಿಕೊಂಡು ಹಠದಿಂದ ಹನುಮಂತನ ನೆರಳನ್ನು ಸೆಳೀತಾ ಇದ್ಲು. ಇನ್ನೂ ಹೆಚ್ಚಿಗೆ ಆಗ್ತಾ ಇದ್ಲು ಅವಳು ಕೂಡ ಅಲ್ಲಿ.
ಹಿಗ್ತಾ ಇದ್ಲು. ಅಲ್ಲಿ ಹಿಗ್ಗಿದ ಕೂಡಲೇ ಇನ್ನೂ ಆಕರ್ಷಣೆ ಮಾಡಬೇಕು ಅಂತಿತ್ತು. ನೋಡೋಣ ಏನಾಗತ್ತೆ ಇವರಿಬ್ಬರಿಗೆ ಯುದ್ಧ. ಜೈ ಗುರುದತ್ತ, ಶ್ರೀ ಗುರುದತ್ತ.